ನಾವು ಫಸ್ಟ್ ಟೈಮ್ ಸ್ಟೋರಿ ಕೇಳಿದಾಗ ಸ್ಟೋರಿ ತುಂಬ ಚೆನ್ನಾಗಿತ್ತು. ನೀನು ನರೇಷನ್ ಮಾಡೋದು ತುಂಬ ಚೆನ್ನಾಗಿತ್ತು. ನಿಮ್ಮ ಹೆಸರೇನಂತ ಏನು ಗೊತ್ತಂತ ಕೇಳಿದ್ರು. ನಾನು ಕೇಳಿದೆ ಏನು ಸರ್ ಏನಿರ್ಬೋದು ಅಂತ ಹೇಳ್ಬಿಟ್ಟು, ನಿಮ್ಮ ಹೆಸರು ಅಡ್ಡ ಹೆಸರು ಬಂದುಬಿಟ್ಟು ಒಂದು ಹಂದಿ ಪೀಟರ್ ಅಂತ ಒಂದು ಹೆಸರಿದೆ ನನಗೆ ಆ ಮೂವಿಯಲ್ಲಿ. ಅದನ್ನು ಬಿಟ್ಟು ನಿಂಗೊಂದು ಇನ್ನೊಂದು ಹೆಸರು ಸಿಗುತ್ತೆ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಏನು ಸರ್ ಅಂತ ನಾನು ಕೇಳಿದೆ. ಪದೇ 3-4 ಸಲ ಕೇಳಿದಾಗ ಆ್ಯಕ್ಚುಲಿ ಧನಂಜಯ ಸರ್ ಬಂದುಬಿಟ್ಟು ಹಿರೋಶಿಮಾ ನೀನು ನಾಗಸಾಕಿ, ಆ ನಾಗಸಾಕಿ ಅಂತ ಹೆಸರು ಕೇಳ್ತಿದ್ದೇನೆ. ಅದು ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಕೂಡ ಆ ಹೆಸರನ್ನು ಕೇಳ್ಕೊಂಬಂದಿದ್ದೀವಿ. ಇವತ್ತಿಗೆ ಕೂಡ ಫೀಡ್ ಮಾಡ್ತಾರೆ. ಬಿಕಾಸ್ ಆಫ್ ಯಾವತ್ತೂ ಕೂಡ ನಮ್ಮ ಲೈಫಲ್ಲಿ ಅಂಥ ದುರಂತ ಆಗಬಾರ್ದು ಅನ್ನೋದು. ಮನುಷ್ಯನ ಅತಿ ಆಸೆ ಮಹತ್ವಾಕಾಂಕ್ಷೆ ಏನಿದೆ ಅದಷ್ಟು ಇರಬಾರ್ದು. ಅದರಿಂದ ಈ ಥರ 2 ದುರಂತ ನಡೆದಿದೆ. ಹಿರೋಶಿಮಾ ನಾಗಸಾಕಿ ನಗರನೇ ಸುಟ್ಟು ಹೋಗ್ಬಿಡ್ತು, ದುರಂತ. ಇವತ್ತು ನಾವು ಫೀಡ್ ಮಾಡ್ತೀವಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಕೂಡ ನಾವು ಕೇಳ್ತಾ ಇದ್ದೀವಿ, ಅದು ರಿಜಿಸ್ಟರ್ ಆಗಿದೆ. ಸೊ ಆ ಹೆಸರು ನೀವು ಹೇಳ್ಬೇಕು ನಾಗಸಾಕಿ ಅಂತ ಹೇಳಿದ್ರೆ ಸಾಕು, ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ, ಕ್ಯಾಚ್ ಆಗಿಬಿಡುತ್ತೆ. ನಾನು ಕ್ಯಾಚ್ ಅಂತ ಅನಿಸ್ಬಿಡ್ತು. ಸೊ ನಾನು ಲಕ್ ಅಂತ ಅಂದ್ಕೊಂಡೆ. ಬಟ್ ಇವತ್ತಿಗೆ ಕೂಡ ಆ ಕ್ಯಾರೆಕ್ಟರ್ ತುಂಬ ಜನಕ್ಕೆ ರೀಚ್ ಆಗಿದೆ. ಆ್ಯಕ್ಚುಲಿ ನಾವು ಸಿನಿಮಾ ನೋಡುವಾಗ ಎಸ್ಪೆಷಲಿ ಫೀಮೇಲ್ ಫ್ಯಾನ್ಸ್ಗೆ ಹೀರೋ ಅಷ್ಟೇ ವಿಲನ್ ಕೂಡ ತುಂಬ ಇಷ್ಟ ಆಗ್ತಾರೆ. ಸೊ ಆ ಸಾಲಲ್ಲಿ ಮೊದಲು ನಿಲ್ಲೋರು ಅಂದರೆ ನೀವು ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು. ಸೊ ಈಗ ನಿಮ್ಮ ಲುಕ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಒಂದು ಕಣ್ಣಿಗೆ ಲೆನ್ಸ್ ಹಾಕ್ಕೊಂಡಿರ್ತೀರಿ, ಆ ಕಣ್ಣಿನ ಗುಡ್ಡೆ ಬಿಳಿ ಕಾಣುತ್ತೆ, ಮತ್ತು ಸುಟ್ಟಿರೋ ಗಾಯಗಳು, ಈ ಥರ ಒಂದು ಲುಕ್ ಚಿತ್ರಕ್ಕೆ ಅಗತ್ಯವಿತ್ತಾ? ಏನು ಹೇಳಿದ್ರು ಡೈರೆಕ್ಟ್ರು ಅಂತ? ಯಾಕಂದರೆ ಅಲ್ಲಿ ಧನಂಜಯ ಸರ್ ಇದ್ದಾರೆ, ಅವ್ರು ಬಂದ್ಬಿಟ್ಟು ನಟರಾಕ್ಷಸ ಕೇಳಬೇಕಾಗಿಲ್ಲ. ಅವ್ರಿಗೆ ಆಪೋಸಿಟ್ ಅಂತಂದಾಗ ಇನ್ನೊಂದು ಕ್ಯಾರೆಕ್ಟ್ರಲ್ಲಿ ಅವ್ರ ಜೊತೆ ಜರ್ನಿ ಹೋಗ್ತಿದೆ ಅಂದಾಗ ಅದು ಇನ್ನೊಂದು ಥರ ಸ್ಪೆಷಲ್ ಆಗಿರಬೇಕು. ಇಲ್ಲಾಂದರೆ ಅಲ್ಲಿ ಘರ್ಷಣೆ ಆಗುವಂಥದ್ದು ಒಂದು ಫ್ರೆಂಡ್ಶಿಪ್ ಇತ್ತು ಅವ್ರದ್ದು. ಇವ್ರು ನನಗಿಂತ ಮುಂಚೆ ಬೇರೆ ಭಾಷೆ ಆ್ಯಕ್ಟ್ರುಗಳನ್ನು ಟ್ರೈ ಮಾಡಿದ್ದಾರೆ, ನಮ್ಮವರನ್ನು ಕೂಡ ಟ್ರೈ ಮಾಡಿದ್ರು. ತುಂಬ ಆಡಿಷನ್ ನಡೆದಿತ್ತು. ಎಂಡ್ ಮೂಮೆಂಟಲ್ಲಿ ನಾನು ಆ ಟೀಮ್ಗೆ ಸೇರಿಕೊಂಡೆ. ಬಂದಾಗ ಲುಕ್ ಟೆಸ್ಟ್ ಮಾಡಿದ್ರು. ಲುಕ್ ಟೆಸ್ಟ್ ಮಾಡಿದಾಗ ಓಕೆ ಏನೇನು ನಡೀತಿತ್ತು ಅವ್ರು ಮಾಡ್ತಿದ್ರು. ನಾನು ಸುಮ್ಮನೆ ಕೂತಿದ್ದೆ, ನಾನೇನು ಕನ್ನಡಿ ನೋಡೋಕ್ಕೆ ಹೋಗಿರಲಿಲ್ಲ. ಎಲ್ಲ ಮುಗಿದ ಮೇಲೆ ನನಗೆ ಮಿರರಿಂಗ್ ತೋರಿಸ್ಬಿಟ್ರು. ಫಸ್ಟ್ ಆಫ್ ಆಲ್ ನಾನೇ ಫಿದಾಗ್ಬಿಟ್ಟೆ ಆ ಕ್ಯಾರೆಕ್ಟ್ರಿಗೆ. ಯಾವತ್ತೂ ಕೂಡ ಜನ ಫಿದಾಗಬೇಕು ನಾವು ಮಾಡ್ತಿರೋದಕ್ಕೆ. ಬಟ್ ನನಗೆ ಏನನ್ಸ್ಬಿಡ್ತು, ಇದು ಯಾರಪ್ಪ ಹೊಸ ಕ್ಯಾರೆಕ್ಟ್ರ್, ಹೊಸ ರೂಪ ಅಂತ ಅನಿಸ್ಬಿಡ್ತು ನನಗೆ. ನನ್ನ ಕ್ಯಾರೆಕ್ಟರ್ ಮೊದಲ ಫ್ಯಾನ್ ನಾನೇ. ಅದಕ್ಕೆ ಅಷ್ಟು ಚೆನ್ನಾಗಿತ್ತು. ಮತ್ತು ತುಂಬ ಕಷ್ಟ ಅದನ್ನು ಮಾಡೋಕ್ಕೆ. ಯಾಕಂದರೆ 2 hours ಕೂರಬೇಕಿತ್ತು. ಅದೇನೋ ಅವರು ಇದಾಗ್ತಾರೆ ನಮ್ಮ ಮೇಕಪ್ ಅವರು ಸಿದ್ದು ಪೂಜಾರ್ ಅಂತ. ಇದರ ಕ್ರೆಡಿಟ್ ಏನಿದ್ರು ನಮ್ಮ ಡೈರೆಕ್ಟರ್ ಕುಶಲ್ ಗೌಡ ಮತ್ತು ನಮ್ಮ ಇವರಿಗೆ ಸಿದ್ದು ಪೂಜಾರಿಗೆ ಸಲ್ಲಬೇಕು. ಅದನ್ನು ಬಿಸಿ ಮಾಡ್ತಾರೆ. ಅದು ಬಿಸಿ ಮಾಡಿ ಅದು ತನಗಾಗೋವರೆಗೆ ವೇಟ್ ಮಾಡಿ ಅದನ್ನು ಇಲ್ಲಿಗೆ ಹಾಕಿ ಫುಲ್ಲು ಮಾಡಿ ಅದನ್ನು ಮತ್ತೆ ತಣ್ಣಗೆ ಮಾಡಿ ಅದು ಸರಿಯಾಗಿ ಕೂತಿಲ್ಲ ಅಂದ್ರೆ ಮತ್ತೆ ತೆಗೆದುಬಿಟ್ಟು ಮತ್ತೆ ಬಿಸಿ ಮಾಡಿ ಮತ್ತೆ ಹಾಕಿ ಅದನ್ನು ರೂಪ ಎಲ್ಲ ಮಾಡಿಬಿಟ್ಟು ಕಣ್ಣಿಗೆ ಲೆನ್ಸ್ ಹತ್ತು ವರ್ಸ್ಟ್ ಫೀಲ್ ಅದು. ಯಾಕಂದರೆ ವೈಟ್ ಲೆನ್ಸ್ ಹಾಕಿದಾಗ ಆ ಕಣ್ಣು ದೃಷ್ಟಿನೇ ಕಾಣಿಸಲ್ಲ ನಿಮಗೆ, ಒಂದು ಕಣ್ಣು ಕಾಣಿಸಲ್ಲ ನಿಮಗೆ. ಅದಕ್ಕೆ ನಾನು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಒಂದು ಕಣ್ಣಲ್ಲಿ ಮಾತಾಡ್ತೀನಿ ನಾನು. ನೀವು ಹಿಂಗಿದ್ದೀರಂದರೆ ನಾನು ಹಿಂಗೆ ಮಾತಾಡ್ತಿಲ್ಲ ನಿಮ್ಮ ಹತ್ರ, ಹಿಂಗೆ ಮಾತಾಡ್ತೀನಿ. ಯಾಕಂದರೆ ನನಗೆ ಇದು ಒಂದೇ, ಯಾಕೆ ಈ ಕಡೆ ನನಗೆ ಏನು ಕಾಣಿಸಲ್ಲ, ಅದಕ್ಕೆ ಹಿಂಗೆ ಮಾಡಿದಾಗ ಈ ಕಡೆ ಕಾಣಿಸುತ್ತೆ ನನಗೆ ಸ್ವಲ್ಪ. ಸೊ ಆ ಥರ ಆ್ಯಕ್ಟಿಂಗ್ ಮಾಡಬೇಕಾಗಿತ್ತು. ಬಟ್ ಚಾಲೆಂಜಿಂಗ್ ಆಗಿತ್ತು. ಆ್ಯಕ್ಟ್ರಿಗೆ ಯಾವತ್ತು ಕೂಡ ಚಾಲೆಂಜಿಂಗ್ ಆಗಿರೋ ಸಿಗಬೇಕು. ಇದರಿಂದ ಬಿಫೋರ್ ಒಂದು ಮೂವಿ ಮಾಡಿದೆ, ಧರಣಿ ಮಂಡಲ ಮಧ್ಯದೊಳಗೆ. ತುಂಬ ಸಾಫ್ಟ್ ಕ್ಯಾರೆಕ್ಟ್ರು. ಇಂಡಸ್ಟ್ರಿಯಲ್ಲಿ ತುಂಬ ಜನ ಮೂವಿ ನೋಡಿದ್ರು, ತುಂಬಾ ಇಷ್ಟಪಟ್ಟರು. ಅದಕ್ಕಿಂತ ಕಂಪ್ಲೀಟ್ ತದ್ವಿರುದ್ಧವಾದಂಥ ಕ್ಯಾರೆಕ್ಟರ್ ಇದು. ಧರಣಿ ಮಂಡಲ ನಂತರ ಜಮಾಲ್ಗುಡಿ ರಿಲೀಸ್ ಆಗಿದ್ದು ನನಗೆ ಒಳ್ಳೆದಾಯಿತು. ಯಾಕಂದರೆ ನನ್ನ ಸ್ಟ್ರೆಂತ್ ಏನು, ನಾನು ಏನು ಅನ್ನೋದನ್ನು ನನಗೆ ಎಸ್ಟಾಬ್ಲಿಷ್ ಮಾಡೋಕ್ಕೊಂದು ಈಸಿ ವೇ ಆಯಿತು ನನಗೆ.